ನಮಸ್ಕಾರ ಸ್ನೇಹಿತರೆ. ಏಷ್ಯಾ ಕಪ್ ನ ತಂಡ ಪ್ರಕಟವಾದ ನಂತರ ಈಗ ಶ್ರೇಯಸ್ ಅಯ್ಯರ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರನ್ನು ತಂಡದಿಂದ ಕೈಬಿಟ್ಟ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಈಗಾಗಲೇ ಅನೇಕ ಮಾಜಿ ಆಟಗಾರರು ಇವರಿಬ್ಬರನ್ನು ಹೊರಗಿಟ್ಟ ಬಗ್ಗೆ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಸದ್ಯ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು, ನಾನು ಅಯ್ಯರ್ ಅವರನ್ನು ತಂಡದ ನಾಯಕನಾಗಿ ನೋಡುತ್ತಿದ್ದೆ, ಆದ್ರೆ ಅದೇನು ಗೊತ್ತಿಲ್ಲ, ಅವರನ್ನು ತಂಡದಿಂದಲೇ ಕೈ ಬಿಡಲಾಗಿದೆ. ಬ್ಯಾಕ್ ಡೋರ್ ಅಲ್ಲಿ ಏನ್ ನಡೀತಿದೆ ಅಂತ ನಂಗೂ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ ಅವರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಶ್ರೇಯಸ್ ಅಯ್ಯರ್ ಅವರು ಸದ್ಯ ತುಂಬಾ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ, ಆದ್ರೂ ಕೂಡ ಅವರನ್ನು ತಂಡದಿಂದ ಕೈ ಬಿಡಲಾಗಿದೆ. ಇದು ಒಂದು ತುಂಬಾ ದುಃಖಕರವಾದ ಘಟನೆ ಎಂದು ಎಬಿ ಡಿವಿಲಿಯರ್ಸ್ ಅವರು ಮಾತನಾಡಿದ್ದಾರೆ. ನಂತರ ಟೀಂ ಇಂಡಿಯಾದ ಇನ್ನೊಬ್ಬ ಮಾಜಿ ಆಟಗಾರ ಅಶ್ವಿನ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು, ಶ್ರೇಯಸ್ ಅಯ್ಯರ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರು ತಂಡಕ್ಕಾಗಿ ಆಡುವ ಆಟಗಾರರು, ಅವರು ಯಾವತ್ತೂ ಕೂಡ ವೈಯಕ್ತಿಕ ಆಟಕ್ಕೆ ಬೆಲೆ ಕೊಡುವುದಿಲ್ಲ, ಏನೇ ಇದ್ದರೂ ತಂಡದ ಹಿತಕ್ಕಾಗಿ ಆಡುತ್ತಾರೆ. ಇಂಥವರು ಕೆಲವೊಮ್ಮೆ ಬಹುಬೇಗ ಕೂಡ ಔಟ್ ಆಗುತ್ತಾರೆ. ಆದರೆ ಇವರನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ನಂಗೂ ಕೂಡ ಇನ್ನೂ ಗೊತ್ತಿಲ್ಲ. ಮುಂದೆ ಯಾವಾಗ್ಲೂ ಇವರಿಗೆ ತಂಡದಲ್ಲಿ ಸ್ಥಾನ ಸಿಕ್ಕಾಗ ಇವರಲ್ಲಿ ಒಂಥರ ಭಯ ಇರುತ್ತದೆ, ಮತ್ತೆ ಇವರು ವೇಗವಾಗಿ ಆಟ ಆಡಲು ಕೂಡ ನೋಡುವುದಿಲ್ಲ. ಇದರಿಂದ ಇವರ ಆತ್ಮಸ್ಥೈರ್ಯ ಕೂಡ ಕುಗ್ಗುತ್ತದೆ. ನಿಜವಾಗಿ ಇದು ಕೆಟ್ಟ ಘಟನೆ ಎಂದು ಅಶ್ವಿನ್ ಹೇಳಿದ್ದಾರೆ. ನಂತರ ಶ್ರೇಯಸ್ ಅಯ್ಯರ್ ಅವರ ತಂದೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು, ನನ್ನ ಮಗನಿಗೆ ನಾಯಕನ ಪಟ್ಟ ನೀಡದಿದ್ದರೂ ಕೂಡ ಅಟ್ಲೀಸ್ಟ್ ತಂಡದಲ್ಲಿ ಆದ್ರೂ ಕೂಡ ಸ್ಥಾನ ನೀಡಿ ಎಂದು ಶ್ರೇಯಸ್ ಅಯ್ಯರ್ ಅವರು ತಂದೆ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಟೀಂ ಇಂಡಿಯಾ ಬಗ್ಗೆ ಏನೆಂದ್ರೆ, ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದ ಚೇತೇಶ್ವರ್ ಪೂಜಾರ ಅವರು ಎಲ್ಲಾ ಮಾದರಿಯ ಕ್ರಿಕೆಟ್ ನಿಂದ ಸದ್ಯ ನಿವೃತ್ತಿ ಘೋಷಿಸಿದ್ದಾರೆ. 38 ವರ್ಷ ವಯಸ್ಸಿನವನಾಗಿರುವ ಚೇತೇಶ್ವರ್ ಪೂಜಾರ ಅವರು ಈ ಹಿಂದೆ ಭಾರತಕ್ಕೆ ಸಾಕಷ್ಟು ಒಳ್ಳೆಯ ನಾಕ್ಗಳನ್ನು ಕೂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡಿದ್ದಾರೆ. ಗಾಬಾದಲ್ಲಿ ಅವರು ಆಡಿರುವ ಅತ್ಯಂತ ಶ್ರೇಷ್ಠ ನಾಕ್ ಅನ್ನು ಇನ್ನೂ ಕೂಡ ಯಾರು ಮರೆಯುವ ಹಾಗಿಲ್ಲ. ಸದ್ಯ ಅವರು ಎಲ್ಲಾ ಮಾದರಿಯ ಕ್ರಿಕೆಟ್ ಗೆ ನಿವೃತ್ತಿ ಘೋಷಿಸಿದ್ದು, ಕಾಮೆಂಟ್ರಿಯಲ್ಲಿ ತಮ್ಮ ಕಾರ್ಯವನ್ನು ಮುಂದುವರಿಸಲಿದ್ದಾರೆ. ನಂತರ ಇನ್ನೊಂದು ಸುದ್ದಿ ನೋಡುವುದಾದ್ರೆ, ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ನಡುವೆ 3ನೇ ಏಕದಿನ ಪಂದ್ಯ ನಡೆಯುತ್ತಿದೆ. ಈಗಾಗಲೇ ಆಸ್ಟ್ರೇಲಿಯಾ ಈ ಪಂದ್ಯದಲ್ಲಿ 431 ರನ್ ಕಲೆ ಹಾಕುವ ಮೂಲಕ ಬೃಹತ್ ಮೊತ್ತವನ್ನು ಸೌತ್ ಆಫ್ರಿಕಾ ತಂಡಕ್ಕೆ ಗುರಿಯಾಗಿ ನೀಡಿದೆ. ಆದರೆ ಇದನ್ನು ಬೆನ್ನಟ್ಟಿರುವ ಸೌತ್ ಆಫ್ರಿಕಾ ತಂಡ ಕೇವಲ 137 ರನ್ ಗಳಿಗೆ 7 ವಿಕೆಟ್ ಕಳೆದುಕೊಂಡಿದೆ. ನಂತರ ಕ್ರಿಕೆಟ್ ಬಗೆಗಿನ ನೆಕ್ಸ್ಟ್ ಸುದ್ದಿ ನೋಡುವುದಾದ್ರೆ, ಆರ್ಸಿಬಿ ಟೀಮ್ ಡೈರೆಕ್ಟರ್ ಮೋ ಬೊಬಟ್ ಅವರು ಒಂದು ಸ್ಟೇಟ್ಮೆಂಟ್ ನೀಡಿದ್ದು, ಈಗಾಗಲೇ ಸ್ಟೆಂಪೆಡ್ ನಲ್ಲಿ ಪ್ರಾಣ ಕಳೆದುಕೊಂಡಿರುವ ಆರ್ಸಿಬಿಯ ಅಭಿಮಾನಿಗಳನ್ನು ನಾವು ಎಂದಿಗೂ ಮರೆಯುವುದಿಲ್ಲ, ಮತ್ತೆ ಅವರು ಇನ್ನು ಮುಂದೆ ನಮ್ಮ ಜರ್ನಿಯ ಭಾಗವಾಗಲಿದ್ದಾರೆ ಎಂದು ಮೋ ಬೊಬಟ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಸದ್ಯದ ಕೆಲವು ಕ್ರಿಕೆಟ್ ಸುದ್ದಿಗಳು. ಇದೇ ರೀತಿಯ ಕ್ರಿಕೆಟ್ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದಗಳು.